ಬೆಂಗಳೂರಿನಲ್ಲಿ ಸುರಿದಂಥ ಒಂದೇ ಒಂದು ಮಳೆಗೆ ಕೇವಲ 1.5 ಗಂಟೆ ಸುರಿದಂಥ ಮಳೆಗೆ ಇಡೀ ಜನಜೀವನವೇ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಪುಸ್ತಕದ ಅಂಗಡಿಗೂ ಸಹ ನುಗ್ಗಿದೆ. ಮಳೆ ನೀರು ಅವಾಂತರವೇ ಸೃಷ್ಟಿಯಾಗಿದೆ. ಪುಸ್ತಕದ ಅಂಗಡಿಗೆ ನುಗ್ಗಿದಂಥ ಮಳೆಯ ನೀರು ನೋಡ್ತಾ ಇರಬಹುದು ನೀವು. ಎಲ್ಲ ಪುಸ್ತಕಗಳು ಸಹ ನೀರಲ್ಲಿ ನೆಂದು ಹೋಗಿಬಿಟ್ಟಿದೆ. ಏನು ಮಾಡಬೇಕು? ಲಕ್ಷಾಂತರ ಬಂಡವಾಳವನ್ನು ಹಾಕಿರ್ತಾರೆ. ಎಷ್ಟೇ ನಾವು ಸೇಫ್ ಆಗಿ ಇಟ್ಕೊಳ್ತೀವಿ, ಎಲ್ಲವನ್ನು ಸಹ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು ಸಹ ನೆಲ ಸಮದಲ್ಲಿರುತ್ತೆ. ಈಗ ಅಂಗಡಿ ಬಾಗಿಲಿಗೂ ಮತ್ತು ನೆಲಕ್ಕೂ ಹೊರಗಡೆ ರೋಡ್ಗೂ ನೆಲ ಸಮ ಆಗಿರುತ್ತೆ. ನೀರು ಬಂದೇ ಬರುತ್ತೆ. ತೇಲ್ತಾ ಇದೆ ಪುಸ್ತಕ. ಅದು ಅಂಗಡಿನ ಅಂತ ಅನ್ಸುತ್ತೆ. ಇಲ್ಲ ನದಿಯಲ್ಲಿ ಪುಸ್ತಕಗಳನ್ನೆಲ್ಲ ಏನೋ ಕೆಳಗಡೆ ಹಾಕ್ಬಿಟ್ಟು ಜೋಡಿಸ್ದಂಗೆ ಆಗಿದೆ. ಅದು ಪುಸ್ತಕದ ಅಂಗಡಿ. ನೋಡಿ ಇಲ್ಲಿ ಎಷ್ಟು ಪುಸ್ತಕಗಳು ಎಲ್ಲವೂ ಕೂಡ ಲಾಸ್ ಆಗಿ ಹೋಗ್ಬಿಡುತ್ತೆ. ಸಾಕಷ್ಟು ಬಂಡವಾಳವನ್ನು ಹಾಕ್ಬಿಟ್ಟು ಮಾಡ್ಕೊಂಡಿರ್ತಾರೆ ಜೀವನವನ್ನು ನಡೆಸೋದಕ್ಕೋಸ್ಕರ. ಎಲ್ಲೂ ಸಹ ತೇಲ್ಕೊಂಡು ಹೋಗ್ಬಿಟ್ಟಿದೆ. ಊಹೆ ಮಾಡೋದಕ್ಕೂ ಸಹ ಆಗ್ತಾ ಇಲ್ಲ. ಒಂದು ಮಳೆಯಿಂದಾಗಿ ಈ ರೀತಿಯಾಗೆಲ್ಲ ಆಗ್ಬಿಡುತ್ತಾ ಅಂತ ಹೇಳಿ. Oh,